ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಹಾಲೆಲೂಯ್ಯ. ದೇವರು ಪ್ರತಿದಿನವೂ ದೇವರ ವಾಕ್ಯವನ್ನು ನೋಡುವವರನ್ನು, ಕೇಳುವವರನ್ನು, ಓದುವವರನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಏಕೆಂದರೆ ನಾವು ದೇವರ ಸಜೀವವುಳ್ಳ ವಾಕ್ಯವಾಗಿದೆ ಓದುವುದು, ಕೇಳಿಸಿಕೊಳ್ಳುವುದು. ಇದು ಸಜೀವವುಳ್ಳ ವಾಕ್ಯ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಏಕೆಂದರೆ ನಾವು ಎಂಥ ಕಷ್ಟಗಳಲ್ಲೂ ದೇವರ ವಾಕ್ಯವನ್ನು ಓದಿ ಮುನ್ನುಗ್ಗೋಣ. ಈ ವಾಕ್ಯವನ್ನು ಕೇಳಿ ಅನೇಕರಿಗೆ ಶೇರ್ ಮಾಡಿ, ದೇವರ ಒಂದು ಸುವಾರ್ತೆಯಲ್ಲಿ ನೀವು ಪಾಲುದಾರರಾಗಿ ದೇವರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಿ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ವಿಮೋಚನ ಕಂಡ ಪುಸ್ತಕ 14ನೇ ಅಧ್ಯಾಯ 14ನೇ ವಚನವಾಗಿದೆ. ಈ ದಿನ ಈ ವಚನವನ್ನು ನಾವು ಓದೋಣ. ಸರ್ವೇಶ್ವರ ಸ್ವಾಮಿಯೇ, ನಿಮ್ಮ ಪರವಾಗಿ ಯುದ್ಧ ಮಾಡುವರು, ನೀವು ನೆಮ್ಮದಿಯಿಂದ ಇರಿ ಎಂದು ಹೇಳಿದನು ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತದೆ. ಜೀವನದಲ್ಲಿ ಕೆಲವು ಸಮಸ್ಯೆಗಳು ಕೆಂಪು ಸಮುದ್ರದಂತೆ ನಮ್ಮ ಮುಂದೆ ನಿಂತುಕೊಳ್ಳುತ್ತವೆ. ನಮ್ಮ ಶಕ್ತಿಯಿಂದ ಪರಿಹಾರ ಕಾಣದ ಸಂದರ್ಭಗಳು ಬರುತ್ತವೆ. ಅಂತಹ ಸಮಯದಲ್ಲಿ ದೇವರು ನಮಗೆ ಹೇಳುವುದು, ಭಯಪಡಬೇಡ, ನಾನು ನಿನ್ನ ಪರವಾಗಿ ಯುದ್ಧ ಮಾಡುವೆನು ಎಂಬುದಾಗಿ. ನಮ್ಮ ಕರ್ತರು ಅಂತಕ ಪಡುವುದಿಲ್ಲ. ದೇವರ ಮೇಲೆ ನಂಬಿಕೆ ಇಟ್ಟು ನಮ್ಮ ನೆಮ್ಮದಿಯಿಂದ ಕಾಯುವುದಾಗಿದೆ. ದೇವರು ತನ್ನ ಸಮಯದಲ್ಲಿ ದಾರಿಯನ್ನು ತೆರೆದು ತನ್ನ ಮಹಿಮೆಯನ್ನು ಪ್ರಕಟಿಸುತ್ತಾರೆ ಎಂಬ ನಂಬಿಕೆಯ ಜೀವನ ನಮ್ಮದಾಗಬೇಕು. ಏಕೆಂದರೆ ದೇವರು ನಮಗಾಗಿ ಯುದ್ಧ ಮಾಡುತ್ತಾರೆ. ನಮ್ಮೆಲ್ಲ ಕಷ್ಟಗಳಲ್ಲಿಯೂ ದೇವರು ನಮ್ಮೊಂದಿಗಿರುತ್ತಾರೆ ಎಂಬಂಥ ಭರವಸೆಯಲ್ಲಿರೋಣ. ಸಣ್ಣ ಪ್ರಾರ್ಥನೆ ಮಾಡಿಕೊಂಡು ಈ ದಿನದ ಎಲ್ಲ ನಮ್ಮ ಕೆಲಸ ಕಾರ್ಯಗಳನ್ನು ನಾವು ಮುಂದುವರಿಸೋಣ. ಪರಲೋಕದ ತಂದೆಯೇ, ನನ್ನ ಜೀವನದಲ್ಲಿ ಎಲ್ಲ ಹೋರಾಟಗಳಲ್ಲಿ ನೀವೇ ನನ್ನ ಪರವಾಗಿ ಯುದ್ಧ ಮಾಡಿರಿ. ನನ್ನ ಹೃದಯಗಳನ್ನು ಭಯದಿಂದಲ್ಲ, ನಿಮ್ಮ ಮೇಲಿನ ನಂಬಿಕೆ ಮತ್ತು ಸಮಾಧಾನದಿಂದ ತುಂಬಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೇನ್.